ಎಲ್ಲರಿಗೂ ಶುಭೋದಯ, ಗುಡ್ ಮಾರ್ನಿಂಗ್. ಲೆಟ್ಸ್ ಗೋ ಗೋಕರ್ಣ ಬ್ಲಾಗ್ದು ಡೇ 2. ಇವತ್ತು ನಾವು ನಮ್ಮ ಈ ಬೀಚ್ ರೆಸಾರ್ಟಿಂದ ಬೆಳಿಗ್ಗೆ ಹೊರಟು ಆ್ಯಕ್ಚುಲಿ ನೆನ್ನೆ ಹೋಗ್ಬೇಕಾಗಿತ್ತು ಇದು ಶರಾವತಿ ಬ್ಯಾಕ್ ವಾಟರ್ ಆ್ಯಂಡ್ ಮ್ಯಾಂಗ್ರೋವ್ ಬೋಟಿಗೆ. ಬಟ್ ನೆನ್ನೆ ಕಾರಣಾಂತರಗಳಿಂದ ಸ್ವಲ್ಪ ಹೋಗ್ಲಿಕ್ಕಾಗಿಲ್ಲ. ಸೊ ಡೇ 2 ಅಲ್ಲಿ ನಾವು ಅದನ್ನ ಕವರ್ ಮಾಡ್ತಾ ಇದ್ದೀವಿ. ಸೊ ನೆನ್ನೆಂತೂ ಕಂಪ್ಲೀಟ್ ಲಾಸ್ಟ್ ವಿಡಿಯೋ ನೀವು ನೋಡಿದ್ದೀರಾ, ನಮ್ಮ ಡೇ 1 ಹೇಗಿತ್ತು ಅಂತ ಹೇಳ್ಬಿಟ್ಟು. ಸಖತ್ ಅಂದರೆ ಸಖತ್ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ ಕೂಡ. ಹಾಗೆ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರವಿ ಮಡಿಕೇರಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರು ಬಂದಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಿರೋ 90% ಅನ್ಸಬ್ಸ್ಕ್ರೈಬ್ ಮಾಡಿರೋರೇ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ವ್ಯೂಸು ಕಮೆಂಟ್ಸೇ ನಮಗೆ ಮೋಟಿವೇಶನ್ ಆಗಿರುತ್ತೆ. ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಣ, ಒಳ್ಳೊಳ್ಳೆ ಕಂಟೆಂಟ್ ನಾನು ನಿಮಗೆ ತೋರಿಸೋ ಪ್ರಯತ್ನ ನಾನು ಮಾಡ್ತೀನಿ. ಸೊ ಹಾಗೆ ಬೆಳಗ್ಗೆ ನಮ್ಮ ಬೀಚ್ ಇದೆ ಅಂತಂದರೆ ನಮ್ಮ ರೆಸಾರ್ಟಿಂದ ಏನು ಬೀಚ್ ಇದೆ, ಆ ಬೀಚಲ್ಲಿ ಒಂದು ಸನ್ರೈಸ್ ನೋಡ್ತಾ ಅಲ್ಲೇ ಒಂದು ಬೀಚಲ್ಲಿ ವಾಕ್ ಮಾಡ್ತಾ ಇದ್ದೀವಿ. ಸೊ ಬ್ಯೂಟಿಫುಲ್ ಮೂಮೆಂಟ್ ಅಂತ ಹೇಳ್ಬೋದು. ನೀವು ನೋಡ್ತಿದ್ದೀರಾ ಬ್ಯಾಕಲ್ಲಿ ಸನ್ ರೈಸ್ ಆಗ್ತಾ ಇದೆ. ಹಾಗೆ ಒಂದು ಸೈಡಿಂದ ಬೀಚ್ ಚೆನ್ನಾಗಿದೆ, ಬ್ಯೂಟಿಫುಲ್ ಮೂಮೆಂಟ್. ಸೊ ನಮ್ಮ ವೀಡಿಯೋಸ್ ಹೇಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವೀಡಿಯೋನ ಶೇರ್ ಮಾಡಿ. ಆಯಿತು, ಸುಮಾರು 8 ಗಂಟೆಗೆ ನಾವು ಇಲ್ಲಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ ಅಲೆಕ್ಸಾ ಬೀಚ್ ರೆಸಾರ್ಟ್. ಅಬೌಟ್ ದಿಸ್ ರೆಸಾರ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ವರ್ಡಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೆ ಸ್ಟೇ ಆಗಿರ್ಬೋದು. ಬೀಚ್ ಸೈಡಲ್ಲಿ ನೀವು ರಾತ್ರಿ 1 o'clock 2 o'clock ಗಂಟೆ ಕೂಡ ಆರಾಮ್ಸೆ ನೀವು ಇಲ್ಲಿ ಕೂತು ಟೈಮ್ ಸ್ಪೆಂಡ್ ಮಾಡ್ಬೋದು. ಬೆಸ್ಟ್ ಟೈಮ್ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ತುಂಬ ಅಂತಂದರೆ ತುಂಬ ಕ್ಲೋಸ್ ಇದೆ ಬೀಚಿಗೆ ಮತ್ತು ರೂಮ್ಸಿಗೆ. ಅಲೆಕ್ಸಾ ಬೀಚ್ ರೆಸಾರ್ಟ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅಬೌಟ್ ಫುಡ್ಡಿಗೆ ಬಂದರೆ ಸ್ವಲ್ಪ ಅನ್ಸ್ಯಾಟಿಸ್ಫೈಡ್ ಅಬೌಟ್ ಫುಡ್. ಅಷ್ಟೊಂದು ನಾವು ಅಂದ್ಕೊಂಡಷ್ಟು ಖುಷಿ ಇದರಲ್ಲಿ ಸಿಗಲಿಲ್ಲ. ಬಟ್ ದ ನೇಚರ್ ರೆಸಾರ್ಟ್ ಸ್ಟೇ ಸಮಥಿಂಗ್ ಇದೆಲ್ಲ ಏನಿದೆ ಇದೆಲ್ಲ ವಾಸ್ ವೆರಿ ಗುಡ್. ಹಾಗೆ ಸೊ ಯಾರಾದರೂ ಈ ಕಡೆ ಬಂದರೆ ಇದನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಇವಾಗ ನಾವು ಹೊರಟಿದ್ದೀವಿ ಮ್ಯಾಂಗ್ರೋವ್ ಫಾರೆಸ್ಟ್ ಆ್ಯಂಡ್ ಶರಾವತಿ ಬ್ಯಾಕ್ ವಾಟರ್ಗೆ. ಸೇಮ್ ಪ್ಲೇಸಲ್ಲೇ ಯಾವ ಥರದಲ್ಲೇ ಸಿಗ್ತದಂತೆ. ಬಟ್ ನಿಮಗೂ ಗೊತ್ತಿಲ್ಲ, ನಾವು ಹೋಗ್ತಾ ಇದ್ದೀವಿ. ಸೊ ಹೋಗಿ ನೋಡೋಣ. ಸೊ ಎಲ್ಲರೂ ಡೀಟೇಲ್ ಐತಿ ರೆಡಿ ಇದ್ದಾರೆ. ಸೊ ಎಲ್ರಿಗೊಂದು ಗುಡ್ ಮಾರ್ನಿಂಗ್ ಹೇಳ್ತಾ ನಾವು ಜರ್ನಿನ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಡೇ 1 ಎಲ್ಲರೂ ಎಂಜಾಯ್ ಮಾಡಿದ್ರಾ? ಜೋಶೇ ಇಲ್ಲಲ್ಲ. ನಿದ್ದೆನೇ ಇಲ್ವಲ್ಲ, ರಾತ್ರಿ ಇಡೀ ಜಾಗರಣೆ. ಸೊ ಡೇ 1 ತುಂಬ ಎಂಜಾಯ್ ಮಾಡಿದೀವಲ್ಲ. ಸೊ ಡೇ 2 ಇದೇ ಥರ ಎಂಜಾಯ್ ಮಾಡೋಣ, ಹಾಗೆ ಸೇಫಾಗಿ ಹೋಗೋಣ. ಸೊ ಎಲ್ಲರೂ ಒಂದ್ಸಲ ಗುಡ್ ಮಾರ್ನಿಂಗ್ ಅಂತ ಹೇಳಿಯಪ್ಪ. ವೆರಿ ಗುಡ್ ಮಾರ್ನಿಂಗ್ ಆಲ್. ಲೆಟ್ಸ್ ಗೋ. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಇವಾಗ? ನಾವಿವಾಗ ಹೋಗ್ತಿರೋದು ಶರಾವತಿ ಬ್ಯಾಕ್ ವಾಟರ್ ಆ್ಯಂಡ್ ಮ್ಯಾಂಗ್ರೋವ್ ಫಾರೆಸ್ಟ್ ಬೋರ್ಡ್ ವಾಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಎಕ್ಸೈಟೆಡ್ ಆಗಿದ್ದೀರಾ? ಮುಖ ನೋಡಿದ್ರೆ ಎಲ್ಲ ಚಪ್ಪೆ ಆಗಿದೆ. ಅಲ್ಲಿಗೆ ಹೋದ್ಮೇಲೆ ಎನರ್ಜಿ ಬರ್ತದೆ, ನೋಡೋಣ. ಈಗ ಒಂದ್ಸಲ ಎಲ್ಲರ ಮುಖ ನೋಡ್ಕೊಳ್ಳಿ, ಮತ್ತೆ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಲೆಟ್ಸ್ ಗೋ. ಸೊ ಫೈನಲಿ ನಾವು 1 hour ಬೋಟ್ ರೈಡ್ ವಿಸಿಟ್ ಮಾಡಿದ್ದೀವಿ. ಸೊ ಸೂಪರ್ ಆಗಿದೆ. ಸ್ಟಾರ್ಟಿಂಗ್ ಪರ್ ಹೆಡ್ 200 rupees ನಮಗೆ ಡಿಸ್ಕೌಂಟಲ್ಲಿ ಕೊಟ್ಟಿದ್ದಾರೆ, ತುಂಬ ಜನ ಇದ್ದೀವಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದವರು ಇದನ್ನೆಲ್ಲ ಅಷ್ಟು ಚೆನ್ನಾಗಿತ್ತು. ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದು ಅಷ್ಟು ಒಂಥರ ಚೆನ್ನಾಗಿತ್ತು ಈ ವ್ಯೂಸ್ ಏನಿದೆ ಈ ಥರ. ಸೊ ಇವತ್ತು ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ನಾನು ಮಾಡ್ತಾಯಿದ್ದೀನಿ. ಸೂಪರಾಗಿದೆ ಅಂತ ಹೇಳ್ಬೋದು. ಸೊ ಇಟ್ಸ್ ಮೈ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು. ತುಂಬ ಚೆನ್ನಾಗಿದೆ. ನೋಡೋಣ, ಇನ್ನು 1 hour ಆ್ಯಕ್ಚುಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. 1 hour ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸೋ ಪ್ರಯತ್ನ ನಾನು ಮಾಡ್ತೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ? ಫಸ್ಟ್ ಟೈಮ್. ನಿಮ್ಮದು ಫಸ್ಟ್ ಟೈಮ್. ಅವರು ಆಕ್ಚುಲಿ ಅವ್ರದ್ದು 50 ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಇಲ್ಲೇ ಆಗಿದೆ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟಾ? ಹಾಂ. ನಿರೀಕ್ಷಿತ್, ನಿಮ್ದು ಎಷ್ಟನೇ ಟೈಮ್ ಇದು? ಎಷ್ಟನೇ ಟೈಮ್ ಬರ್ತಿರೋದು ನೀವು? ಪೊಲೀಸ್ ಸರ್, ನಿಮ್ಮದು ಫಸ್ಟ್ ಟೈಮ್. ಹಲೋ
ನನ್ನ ಎದೆಯ ಹಾಡಿನಲ್ಲಿ ಸಾಲು ಸಾಲು ಹೇಳುವೆನು, ಕೇಳದೆ ಹೋದರೆ ಮಾಡಲ ಸಾವಿರ ಯೋಚನೆ. ಕಣ್ಣ ತುದಿಯ ಓರೆಯಲಿ ಚೂರೆ ಚೂರು ನಾಚುವನು, ಸಾಲದೆ ಹೋದರೆ ನೀಡಲ ಸೋಲುವ ಸೂಚನೆ. ಹಾಗೊಮ್ಮೆ ತೋರು ನೀ ಸಿಹಿಯಾದ ಅಚ್ಚರಿ, ಅದಕ್ಕಾಗಿಯೇ. ಸೊ ಆಫ್ಟರ್ ನೋಡ್ಮೇಲೆ ನಾವು ಬಂದಿರೋದು ಶರಾವತಿ ಕಾಂಡ್ಲಾ ನಡಿಗೆಗೆ. ಸೊ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಈ ವೀಕೆಂಡಲ್ಲಂತೂ. ಸೊ ಟೋಟಲ್ ನಾವು 13 ಮೆಂಬರ್ಸ್ ಇದ್ದೀವಿ. 20 ರುಪೀಸ್ ಪರ್ ಹೆಡ್ ಟಿಕೆಟ್ ಇದೆ ಇದರಲ್ಲಿ. ಸೊ ರೀಸನೇಬಲ್ ಟಿಕೆಟ್ ಅಂತ ಹೇಳ್ಬೋದು. ಸೊ ಕಾಂಡ್ಲಾ ನಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ತಿರುಗಿ ನೀನು ಯೂಟ್ಯೂಬಲ್ಲಿ ಇರ್ತೀಯ, ಅಲ್ಲಿ ನೋಡು. ನೀನು ದೊಡ್ಡವನಾದ್ಮೇಲೆ ಯೂಟ್ಯೂಬಲ್ಲಿ ನೋಡಬೇಕು ನಾನು ಹೆಂಗಿದ್ದೆ ಅಂತ. ನೋಡ್ತೀಯಲ್ಲ, ಸೊ ಯಾರು ಅಪ್ಪಿತಪ್ಪಿನೂ ಕೂಡ ಈ ಸ್ಯಾಟರ್ಡೆ ಸಂಡೇ ಅಂತೂ ಈ ಬೋರ್ಡ್ ವಾಕಿಗೆ ಬರಬೇಡಿ. ಯಾಕಂತ ಹೇಳಿದ್ರೆ ಇಲ್ಲಿ ತುಂಬ ರೈಲುಗಳೆಲ್ಲ ಓಡ್ತಿರೋ ಕಾರಣ ನಿಮ್ಮ ರೈಲು ಓಡೋಕ್ಕೆ ಜಾಗ ಸಿಗಲ್ಲ. ವಿತೌಟ್ ಇಂಜಿನ್ ವಿತೌಟ್ ಆಯಿಲ್ ಓಡಿಸ್ಬೇಕಾಗ್ತದೆ. ಯಾರು ತಪ್ಪು ತಿಳ್ಕೊಬೇಡಿ. ಏನು ಬಿಸಿಲು ಅಂತ ಹೇಳಿದ್ರೆ ಹೇಳಿ ಸುಖ ಇಲ್ಲ ಅಂತ ಬಿಸಿಲು ಹೊಡಿತಾ ಉಂಟು. ಫುಲ್ಲು ಬಾಡಿ ಎಲ್ಲ ಡಿಹೈಡ್ರ್ ಆಗೋಗೆ ಉಂಟು. ಸೊ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಆದಮೇಲೆ ನಾವು ಡೈರೆಕ್ಟ್ ಬಂದಿದ್ದು ಮುರುಡೇಶ್ವರ ಟೆಂಪಲಿಗೆ. ಶಿವಪ್ಪ ಗಾಯೋ ತಂದೆ ಅಂತ ಹೇಳ್ಬಿಟ್ಟು ಶಿವಪ್ಪನ ಹತ್ರ ಬರ್ತಾಯಿದ್ದೀವಿ. ಸೊ ನೀನು ಕೆಲವು ಇದರಲ್ಲಿ ಸೊ ನಮ್ಮ ಡೇಟು ಈ ಥರ ಹೋಗ್ತಾ ಇದೆ. ಇವರೆಲ್ಲ ವಿಸಿಟರ್ಸ್, ಇವರೆಲ್ಲ ಪರಿಚಯ ಮಾಡಿಸಿ ಆಗಿದೆ ಆಲ್ರೆಡಿ. ಏನಿಲ್ಲ ಅಂದರೂ ಸುಮಾರು 9 ವರ್ಷ ಹತ್ರ ಆಗಿದೆ ನಾನು ಮುರುಡೇಶ್ವರಕ್ಕೆ ಬಂದು. ಸೊ ನಾನು ಆ್ಯಕ್ಚುಲಿ 2015 ಫಸ್ಟ್ ಟೈಮ್ ನಾನು ಮುರುಡೇಶ್ವರಕ್ಕೆ ಬಂದಿದ್ದು. ಇದು ಸೆಕೆಂಡ್ ಟೈಮ್ ಆಫ್ಟರ್ 9 ಇಯರ್ಸ್. ಸೊ ಇದೇನು 1 ವರ್ಷ ಕಳೆದು, ಇನ್ನೇನೊಂದು 6 ತಿಂಗಳು 3 ತಿಂಗಳು ಕಳೆದು ಬಿಟ್ರೆ ಐ ಥಿಂಕ್ 10 ಇಯರ್ಸ್ ಆಗುತ್ತೆ. ಸೊ ತುಂಬ ಚೇಂಜಸ್ ಕಾಣ್ತಾ ಇದ್ದೀನಿ. ಬಟ್ ಆಗಲಿದೇನು ಜಾಸ್ತಿ ನೆನಪಿಲ್ಲ, ಆಗದೇನು ನೆನಪು ಜಾಸ್ತಿ ಏನಿಲ್ಲ. ಬಟ್ ಬಂದಿದ್ದೀನಿ ಆ ಶಿವ ಟೆಂಪಲ್, ಅದೊಂದು ಮಾತ್ರ ನೆನಪಿದೆ ಅಷ್ಟೇ. ಸೊ ಈಗ ನೋಡೋಣ. ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಐ ಥಿಂಕ್ ಇವತ್ತು ನಮ್ಮದು ಕೊನೆಯ ಭೇಟಿಯ ಸ್ಥಳ ಇದಾಗಿರ್ಬೋದು ಮೋಸ್ಟ್ಲಿ. ಯಾಕೆಂತ ಹೇಳಿದ್ರೆ ನಾವು ಮುರುಡೇಶ್ವರ ನೋಡಿದ ತಕ್ಷಣ ಅಲ್ಲಿಂದ ನಿಯರ್ಲಿ ಡೈರೆಕ್ಟ್ ನಾವು ಬಂದಿರೋದು ಪಣಂಬೂರು ಬೀಚಿಗೆ. ಸೊ 2 ಡೇಸ್ ಫುಲ್ ಅರ್ಧಕರ್ಧ ಟ್ರಾವೆಲಲ್ಲೇ ಆಯ್ತು ಗುರು. ಓಡಾಡೋದೇ ಆಯ್ತು. ಆ ಶೆಕೆಗೂ ಅಯ್ಯೋ ಹೇಳಿ ಸುಖ ಇಲ್ಲ. ಬಟ್ ಓಕೆ, ಇವಾಗ ಲಾಸ್ಟಿಗೆ ಪಣಂಬೂರು ಬೀಚ್ ಒಂದು ನೋಡಿ ಇಲ್ಲೊಂದು ಸನ್ಸೆಟ್ನ ನೋಡಿಕೊಂಡು ಶಿಸ್ತಾಗಿ ನಾವು ನಮ್ಮೂರ ಕಡೆ ಮಲೆನಾಡಿಗೆ ಹೊರಡೋಣ ಕಡಲ ತೀರದಿಂದ. 2 ದಿನ ಲೆಟ್ಸ್ ಗೋ ಗೋಕರ್ಣ ಟ್ರಿಪ್ನ ಕೊನೆ ಹಂತದಲ್ಲಿ ಇದ್ದೀವಿ. ಎಲ್ಲ ಮುಗಿಸಿ ತಮ್ಮ ಮನೆಗಳಿಗೆ ನಾವು ಹೊರಡ್ತಾ ಇದ್ದೀವಿ. ಸೊ ಈ ಟ್ರಿಪ್ಪಲ್ಲಿ ಆಗಿದಂತಹ ಬೆಸ್ಟ್ ಮೂಮೆಂಟ್ಸ್ಗಳನ್ನ ಎಲ್ಲರೂ ವಿಡಿಯೋ ಥ್ರೂ ಅವರು ಶೇರ್ ಮಾಡ್ಕೊಳ್ತಾರೆ. ಫಸ್ಟಿಗೆ ಈ ಟ್ರಿಪ್ನ ಪ್ಲ್ಯಾನ್ ಮಾಡಿ ಹೋಸ್ಟ್ ಮಾಡಿದಂಥ ನಮ್ಮ HRM ತೇಜಸ್ವಿನಿ ಮೇಡಮ್ ಹತ್ರ ಫಸ್ಟ್ ಕೇಳೋಣ ಹೇಗೆ ಅವರ 2 ದಿನದ ಅನಿಸಿಕೆ ಅಂತ. ತೇಜಸ್ವಿನಿ ಸರ್, ನಿಮ್ಮ ಒಪಿನಿಯನ್. Trip is over after a long pending trip and it's nice trip. ನನಗೆ ಇಷ್ಟವಾಗಿದ್ದ ಮೂಮೆಂಟು ಇವತ್ತು ಶರಾವತಿ ಬ್ಯಾಕ್ ವಾಟರ್ದು. ಇದು ಆ್ಯಕ್ಚುಲಿ ಮೆಮೊರೇಬಲ್ ಇತ್ತು. ಓವರ್ ಆಲ್ ನೈಸ್ ಟ್ರಿಪ್. ಥ್ಯಾಂಕ್ ಯು ಫಾರ್ ಆಲ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೋಡ ಎಷ್ಟು ಚಂದ ಅಲ್ಲ. ಪಲ್ಲವಿ ಸರ್, ನಿಮ್ಮದು ಏನು ಖುಷಿ ಆಯ್ತು ನಿಮಗೆ 2 ದಿನದಲ್ಲಿ? ಆ್ಯಕ್ಚುಲಿ
ತುಂಬಾ ಜೋರಾಗಿ ಹೇಳಿ. ಒಂದು ಸ್ಟ್ರೆಸ್ ಎಲ್ಲ ಬಿಟ್ಟು ಆರಾಮಾಗಿ ಯಾವುದೇ ವರ್ಕ್ ಟೆನ್ಷನ್ ಇಲ್ಲ ಹಾಂ 2 ಡೇಸ್ ಓಕೆ ಥ್ಯಾಂಕ್ ಯು ಪಲ್ಲವಿ ಸರ್. ಓ ಆಕ್ಸಿಡೆಂಟ್. ನೆಕ್ಸ್ಟ್ ಕೇಳಿಸ್ಕೊಳ್ಳಿಯಪ್ಪ ಎಲ್ಲರೂ. ಹಾಂ ಉಮಾಸನ್ ಹೇಳಿ. ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ತುಂಬಾ ಮೆಮೊರಬಲ್ ಅಂತ ಹೇಳಿದ್ರೆ ಧನುಷ್ ನನ್ನ ಬರ್ಡೇ ಮಾಡಿದ್ವಲ್ಲ ನೈಟ್ ಬೀಚ್ ಹತ್ರ. ಆಕ್ಚುಲಿ ನಂದು ಲಾಂಗ್ ಟೈಮ್ ಡ್ರೀಮ್ ಇತ್ತು ಬೀಚ್ ಹತ್ರ ಕುತ್ಕೋಬೇಕಂತ. ಅದು ತುಂಬಾ ಹೊತ್ತು ನಾನು ಅನ್ನೋ ಸಣ್ಣ ಕುತ್ಕೊಂಡಿದ್ವಿ. ಹಾಗೆ ಇವತ್ತು ಶರಾವತಿ ಬ್ಯಾಕ್ ವಾಟರಲ್ಲಿ ಎಲ್ಲ ಗ್ರೂಪ್ ಆಗಿ ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಉಮಾಸನ್. ಶಿಲ್ಪಸನ್. ಹಾಂ ತುಂಬಾ ಚೆನ್ನಾಗಿತ್ತು. ನೈಸ್. Thank you. ತುಂಬಾ ಚೆನ್ನಾಗಿತ್ತು. ನೆನ್ನೆ ಬೀಚಲ್ಲಿ ಆಟ ಆಡಿದ್ದು, ಹಾಗೆ ಇವತ್ತು ಬಾಂಗ್ಲಾ ಫಿಶ್ ತಿಂದಿದ್ದು, ಎರಡು ಚೆನ್ನಾಗಿತ್ತು. ಎರಡು ಬಾಂಗ್ಲಾ ಫಿಶ್ ತಿಂದು ಚೆನ್ನಾಗಿತ್ತು. ಎಲ್ಲಿ ತಿಂದಿದ್ದು? ಎಲ್ಲಿ? ಪಣಮರ್ ಬೀಚ್. ಪಣಂಬೂರ್ ಬೀಚಲ್ಲಿ ಫಿಶ್ ತಿಂದಿದ್ದು ತುಂಬ ಚೆನ್ನಾಗಿತ್ತು. ಹಂಗೆ ಅವ್ನ ಬರ್ಡೇ. ಶಹನಸನ್. ಅದು ನಾನು ಹೇಳ್ಬಿಟ್ಟೆ ಕಾಪಿಕೆ. ಬರ್ಡೇ ಸೆಲೆಬ್ರೇಷನ್ ತುಂಬ ಚೆನ್ನಾಗಿತ್ತು. ಫೈರ್ ಕ್ಯಾಂಪ್ ತುಂಬ ಚೆನ್ನಾಗಿತ್ತು. ಹಾಂ ಮತ್ತೆ ಅದು ಇವತ್ತು ಒಳ್ಳೆ ವ್ಯೂ ಅಲ್ಲಿ ಫಿಶ್ ಊಟ ಮಾಡ್ತಿದ್ವಿ. ತುಂಬ ಚೆನ್ನಾಗಿತ್ತು. ಎಸ್ ಥ್ಯಾಂಕ್ ಯು ಸಹನಸನ್, ಇವರ ಆನೆಸ್ಟ್ ಒಪಿನಿಯನ್. ತನುಜಸನ್. ಬೀಚಲ್ಲಿ ಮಿಡ್ ನೈಟ್ ಎಲ್ಲ ಕುತ್ಕೊಬೇಕು ಅಂತ ತುಂಬಾ ಆಸೆ ಇತ್ತು. ಆಸೆ ಈಗ ನೆರವೇರಿದೆ. ತುಂಬಾ ಖುಷಿಯಾಗಿದೆ. ತುಂಬ ಖುಷಿಯಾಗಿದ್ದೀರಾ. ಸೊ ಯಾವಾಗಲೂ ಹಿಂಗೆ ಖುಷಿಯಾಗಿರಿ. ಅನುಸನ್. ಓವರಾಲ್ ಟ್ರಿಪ್ ಚೆನ್ನಾಗಿತ್ತು. ನೈಟ್ ಬೀಚಲ್ಲಿ ಬಂದಿದ್ದು ಚೆನ್ನಾಗಿತ್ತು. ಇನ್ನೂ ಚೆನ್ನಾಗಿತ್ತು. ಓಕೆ ಥ್ಯಾಂಕ್ ಯು ಅನುಸನ್. ಮಿಸ್ಟರ್ ಹುಲಿ ಬರ್ಡೇ ಬಾಯ್. ಅದೇ ನಿನ್ನೆ ನನ್ನ ಬರ್ಡೇ ತುಂಬಾ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿದ್ರು ಎಲ್ಲರೂ. ಅದಕ್ಕೆ ಥ್ಯಾಂಕ್ ಯು ಫಾರ್ ಆಲ್. ಅದು ನನಗೆ ತುಂಬಾ ಇಷ್ಟ ಆಯಿತು. ಪ್ಲಸ್ ಇವತ್ತು ಬ್ಯಾಕ್ ವಾಟರ್ಸ್ಗೆಲ್ಲ ಹೋಗಿದ್ವಿ, ಮ್ಯಾಂಗ್ರೋ ಫಾರೆಸ್ಟ್ ಹೋಗಿದ್ವಿ. ಅದು ತುಂಬಾ ಇತ್ತು ಬ್ರಹ್ಮ ಕುಶಲನಗರ್. ಕುಶಾಲನಗರದ ಹುಲಿ. ಸತ್ಯ ಏಕೆ ಏನು ಮಾಡೋಂಗಿಲ್ಲ. ನನಗೆ ತುಂಬಾ ಇಷ್ಟ ಆದಂಥ ಮೂಮೆಂಟ್ ಅಂದರೆ ಒಂದು ನನ್ನ ಬರ್ಡೇ ಸೆಲೆಬ್ರೇಷನ್ಸ್, ಏನೊಂದು ಲೇಟ್ ನೈಟ್ಗೆ ನಾವು ಇದಾಗಿದ್ವಿ ಹ್ಯಾಂಗ್ ಓವರ್ ಆಗಿದ್ವಿ. ಆ್ಯಂಡ್ ಆಫ್ಟರ್ ದಟ್ ಇವತ್ತು ಕ್ಯಾರಿ ಮಾಡೋದಂತಹ ಬ್ಯಾಕ್ ವಾಟರ್ ಲೈಕ್ ವೈಬಿಂಗ್ ವಿತ್ ದ ನೇಚರ್. ಓಕೆ ನಿರೀಕ್ಷಿತ್ ಥ್ಯಾಂಕ್ ಯು. ಹಾಂ ಮಿಸ್ಟರ್ ಶ್ರೀಧರ್. ಹಾಂ ಹೇಳಿ. ನನಗೆ ಟ್ರಿಪ್ಪು ತುಂಬ ಮೆಮೊರೇಬಲ್. ತುಂಬ ಖುಷಿ ಆಯಿತು. ಹೇಗೆ ಟೈಮ್ ಹೋಗ್ತಂತಾನೆ ಗೊತ್ತಿಲ್ಲ. ಆದರೂ ನಿನ್ನೆ ನಾವು ಬೀಚಲ್ಲಿ ಆಟ ಆಡಿದ್ದಾಗ್ಬೋದು ಮತ್ತು ಇವತ್ತು ನಾವು ಬೋಟಿಂದ ಮಗಿದಾಗ್ಬೋದು ತುಂಬ ಮೆಮೊರೇಬಲ್ ಆಗಿತ್ತು. ಬಟ್ ಇನ್ನೊಂದು ಬೇಜಾರು, ಇಷ್ಟು ಬೇಗ ಮುಗಿತಲ್ಲ ಅಂತ ಬೇಜಾರಿದೆ. ಕರೆಕ್ಟ್ ಇದೆ. ನೆಕ್ಸ್ಟ್ ನಮ್ಮ ಒನ್ ಮ್ಯಾನ್ ಆರ್ಮಿ ರಂಜಿತ್ ಅವರು. ಚೆನ್ನಾಗಿತ್ತು. ಟೈಮ್ ಸ್ಪೆಂಡ್ ಮಾಡಿದ್ದು ಚೆನ್ನಾಗಿತ್ತು. ಆಮೇಲೆ ಬೋಟ್ ರೈಡಿಂಗ್ ತುಂಬ ಖುಷಿ ಆಯಿತು ನನಗೆ. ಸೂಪರ್. ಎಂಡ್ ಆಫ್ ದ ಡೇ ಟ್ರಿಪ್ ವಾಸ್ ವೆರಿ ಸೂಪರ್. ಕೇಳಿಸ್ಕೊಳ್ಳಿ, ಈ ಟ್ರಿಪ್ಪಿಗೆ ಕಂಪ್ಲೀಟ್ ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಮ್ಮನ್ನೆಲ್ಲ ಹ್ಯಾಂಡಲ್ ಮಾಡಿರುವಂತಹ ತೇಜಸ್ವಿನಿ ಮ್ಯಾಮಿಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರದ್ದು ಆನೆಸ್ಟ್ ಒಪಿನಿಯನ್ ಕೇಳಿದ್ದೀರಾ. ಹಾಗೆ ನನ್ನ ಒಂದು ಆನೆಸ್ಟ್ ಒಪಿನಿಯನ್ ಏನಂದ್ರೆ ಲಾಸ್ಟ್ 2 ಡೇಸಲ್ಲಿ ಕಲೀಗ್ಸ್ ಜೊತೆ ಬರೀ ಕೆಲಸ ರಿಲೇಟೆಡ್ ಮಾತ್ರ ಮಾತಾಡಿಕೊಂಡು ಬರೀ ಈ ಥರನೇ ಇತ್ತು. ಸೊ ಇಂಡಿವಿಜುವಲ್ ಆಗಿ ತಮ್ಮ ಮನಸ್ಸಿನ ಮಾತುಗಳನ್ನು ಹಂಚ್ಕೊಳ್ಳೋ ಮುಖಾಂತರ ತುಂಬ ಓಪನ್ ಅಪ್ ಆಗಿ ಎಲ್ಲ ಮಾತಾಡ್ಕೊಂಡಿದ್ದೀವಿ. ಸೊ ಅದೊಂದು ತುಂಬ ಖುಷಿ ಕೊಡ್ತು. ಹಾಗೆ ನಿನ್ನೆ ಸಂಜೆ ನಾವು ಎಲ್ಲರೂ ಕೂತ್ಕೊಂಡು ಅವರ ಪ್ಲಸ್ ಆರ್ ಮೈನಸ್ ಸಮಥಿಂಗ್ ಪಾಸಿಟಿವ್ ನೆಗೆಟಿವ್ ಇದೆಲ್ಲ ತುಂಬ ಮಾತಾಡ್ದು. ಸೊ ಓವರಾಲ್ 2 ಡೇಸ್ ಏನಿದೆ ಇದು ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ. ಸೊ ಮತ್ತೆ ಈ ಥರ ಮತ್ತೆ ಎಕ್ಸ್ಪೀರಿಯನ್ಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇದೇನಾಗಿದೆ ಇಟ್ಸ್ ಎ ವೆರಿ ಗುಡ್ ಮೆಮೊರೀಸ್ ಅಂತ ಹೇಳ್ತೀನಿ. ಸೊ ತೇಜಸ್ವಿನಿ ಸೇನ್ ಅವರು ತುಂಬ ಸಪೋರ್ಟ್ ಮಾಡಿ ಎಲ್ಲರೂ ತುಂಬ ರಿಸ್ಕ್ ತಗೊಂಡು ಕರೆಕ್ಟಾಗಿ ಆರ್ಗನೈಸ್ ಮಾಡಿದ್ದಾರೆ, ಯಾರಿಗೂ ಬೇಜಾರಾಗದಂಗೆ. ಸೊ ನಮ್ಮ ಸೈಡಿಂದ ಯಾರಿಗಾದರೂ ಮೇಡಮ್ಗೆ ಸ್ಲೈಟಾಗಿ ಏನಾರು ಆಗಿದ್ರೆ ಐ ಆಮ್ ಸೋ ಸಾರಿ. ಎಲ್ಲರ ಸೈಡಿಂದ ಮೇಡಮಿಂದ ಯಾರಿಗೂ ಬೇಜಾರಾಗಿ ಎಲ್ಲರೂ ಖುಷಿಯಾಗಿದೆಯಲ್ಲ ಮೇಡಮ್ ಸೈಡಿಂದ ಎಲ್ಲರಿಗೂ ಖುಷಿಯಾ? ಇನ್ನೊಂದು ಪ್ಲಾನ್, ಇನ್ನೊಂದು ಟ್ರಿಪ್ ಬೇಕಾ? ಸೊ ಎಲ್ಲರೂ ಖುಷಿಯಾಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ವಿಡಿಯೋನ ಶೇರ್ ಮಾಡಿ. ಲವ್ ಯು, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.